ಫ್ರೆಂಡ್ಸ್, ನಾನು ನಿಮ್ಮ ಇದನ್ನ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಿಸಿ ಬಿಸಿಯಾದ ರೆಸ್ಟೋರೆಂಟ್ ಸ್ಟೈಲ್ ಕುಷ್ಕ ಹೇಗೆ ಮಾಡೋದು. ಸೊ ಒಂದು ವೇಳೆ ನೀವು ನಾನ್ ವೆಜ್ ತಿನ್ನೋರಾದರೆ ಸೇಮ್ ಚಿಕನ್ ಬಿರಿಯಾನಿ ತಿಂದಿರೋ ಫೀಲ್ ಬಂದೇ ಬರುತ್ತೆ. ಒಂದು ವೇಳೆ ವೆಜ್ ತಿನ್ನೋರಾದರೆ ವೆಜ್ ಬಿರಿಯಾನಿ ತಿಂದಿರೋ ಫೀಲ್ ಖಂಡಿತವಾಗ್ಲೂ ಬರುತ್ತೆ ನಾನು ಹೇಳೋ ಸ್ಟೈಲಲ್ಲಿ ನೀವು ಮಾಡಿದ್ರೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ನೋಡ್ತಾ ಇದ್ದಂಕ್ಲೇ ನಿಮಗೆ ಚಿಕನ್ ಬಿರಿಯಾನಿ ಫೀಲ್ ಆಗ್ತಾ ಇದೆ ಅಂತ ನನಗೆ ಗೊತ್ತು, ಯಾಕಂದರೆ ಅಷ್ಟು ಕಲರ್ಫುಲ್ ಆಗಿದೆ ಇಲ್ಲಿ ನೋಡ್ತಾ ಇರೋ ನೀವು ಕುಷ್ಕ. ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲನೇದಾಗಿ ನೀವು ಒಂದು ಬಾಣಲಿ ತಗೊಂಡು ಸೊ ಒಂದು 3 ಟೇಬಲ್ ಸ್ಪೂನ್ ಆಗೋವರೆಗೂ ಎಣ್ಣೆ ಹಾಕ್ಕೊಳ್ಳಿ. 3 ಟೇಬಲ್ ಸ್ಪೂನ್ವರೆಗೂ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಏನು ಮಾಡ್ಬೇಕು ಹೇಳಿ. ಸೊ ನೆಕ್ಸ್ಟ್ ಒಂದು 4-5 ಲವಂಗನ ಹಾಕಿ ಎಣ್ಣೆಗೆ. ಸೊ ಅದಾದಮೇಲೆ ಒಂದು ಅರ್ಧ ಇಂಚು ಚಕ್ಕೆನ ಹಾಕಿ, ಸೊ ದಾಲ್ಚಿನ್ನಿ ಚಕ್ಕೆನ. ಅದಾದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸೊ ಸುಲ್ಕೊಂಡು ಈ ಥರ ಹಾಕ್ಕೊಳ್ಳಿ. ಸೊ ಇದೆಲ್ಲ ಫ್ರೈ ಮಾಡೋದಕ್ಕೆ. ಅದಾದಮೇಲೆ ಒಂದು ಅರ್ಧ ಇಂಚು ಶುಂಠಿನ ಸೊ ನೀಟಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡು ಹಾಕ್ಕೊಳ್ಳಿ. ಸೊ ತೊಳ್ಕೊಂಡಾದ್ಮೇಲೆ ಒಂದು 1/2 ಸೆಕೆಂಡ್ವರೆಗೂ ಇದನ್ನು ಆಯಿಲಲ್ಲಿ ಫ್ರೈ ಮಾಡಿ. ಸೊ ಅದಾದಮೇಲೆ ಒಂದು 2 ಸೈಜ್ ಮೀಡಿಯಮ್ ಸೈಜ್ ಈರುಳ್ಳಿನ ಸೊ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಸೊ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ಮೇಲೆ ನೀವು ಸೊ ಒಂದು ಅರ್ಧ ನಿಮಿಷದವರೆಗೂ ಒಂಚೂರು ಫ್ರೈ ಮಾಡಿ, ಯಾಕಂದರೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಈರುಳ್ಳಿದು. ಸೊ ಈರುಳ್ಳಿ ಹಾಕಿದ ತಕ್ಷಣ ಬೇರೆ ವೆಜಿಟೇಬಲ್ ಹಾಕ್ಬಿಟ್ರೆ ಏನಾಗುತ್ತೆ, ಯಾವುದೇ ಮಾಡಿದ್ರು ಸರಿ ಸೊ ಈರುಳ್ಳಿ ಹಸಿ ವಾಸನೆ ಅನ್ನೋದು ಹೋಗಲ್ಲ. ಸೊ ಹಂಗಾಗಿ ಒಂದು ಅರ್ಧ ನಿಮಿಷದಿಂದ 1 ನಿಮಿಷದವರೆಗೂನಾದರೂ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಸೊ ಅದಾದಮೇಲೆ ಇಲ್ಲಿ ನಾನು ಒಂದು 4 ಟೊಮೊಟೊನ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ಇದೆಲ್ಲನೂ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ. ಸೊ ಜಾಸ್ತಿ ಹೈ ಫ್ಲೇಮ್ ಇಡಕ್ಕೆ ಹೋಗ್ಬಿಡಿ. ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ. ಸೊ ಟೊಮೊಟೊ ಈರುಳ್ಳಿ ಇದೆಲ್ಲದನ್ನು ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸೊ ಟೊಮೊಟೊನೂ ಅಷ್ಟೇ 1 ನಿಮಿಷದವರೆಗೂ ಫ್ರೈ ಮಾಡಿ. ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸೊ 1 ನಿಮಿಷದವರೆಗೂ ಫ್ರೈ ಮಾಡಾದಮೇಲೆ ನೀವು ಅದಾದಮೇಲೆ ಪುದೀನ ಸೊಪ್ಪು ಹಂಗೆ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿರಿ. ಸೊ ಒಂದು ಅರ್ಧ ಇಡಿಕೆಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ. ಸೊ ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಒಂದು ಅರ್ಧ ಇಡಿಕೆ ಇಲ್ಲಾಂದ್ರೆ ಒಂದು 3/4 ಇಡಿಕೆಯಷ್ಟು ಸೊ ಪುದೀನ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಹಾಕ್ಕೊಂಡು ಸೊ ಅದನ್ನು 1 ನಿಮಿಷದವರೆಗೂ ಫ್ರೈ ಮಾಡಿ. ಸೊ ಇದೆಲ್ಲ ಫ್ರೈ ಮಾಡೋದು ನಿಮಗೆ ಸೊ 3-4 ನಿಮಿಷದಲ್ಲಿ ಸೊ ಎಲ್ಲಾದರೂ ಫ್ರೈ ಮಾಡ್ಕೊಂಬಿಡಿ. ಜಾಸ್ತಿ ಒತ್ಸಕ್ಕೆ ಹೋಗ್ಬೇಡಿ. ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3-4 ನಿಮಿಷ ಸೊ ಎಲ್ಲದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇದೆಲ್ಲದನ್ನು ಒಂಚೂರು ಆರಕ್ಕೆ ಬಿಡಿ. ಸೊ ಅದಾದಮೇಲೆ ನೀವು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಸೊ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸಿ ಮಾಡಬೇಕು. ಸ್ವಲ್ಪ ಸಣ್ಣದಾಗೆ ಮಾಡಿ. ಸೊ ಕುಷ್ಕ ಅಲ್ವಾ, ಸ್ವಲ್ಪ ತರಿಯಾಗಿ ಇರಬಾರ್ದು. ಅದಾದಮೇಲೆ ಇನ್ನೊಂದು ನಾನಿಲ್ಲಿ ಈ ಲೋಟದಲ್ಲಿ 1.5 ಲೋಟ ಆಗೋಷ್ಟು ಸೊ ಅಕ್ಕಿನ ತೊಗೊಂಡು ಒಂದು 20 ನಿಮಿಷ ಅಕ್ಕಿ ನೆನಿಟ್ಟಿದ್ದೀನಿ. ಸೊ ಅಕ್ಕಿ ಯಾಕೆ ನೆನಿಡಬೇಕು ಮುಂಚೆನೆ ಅಂತಂದರೆ, ಸೊ ಅಕ್ಕಿ ನೆನಿಡೋದ್ರಿಂದ ಅನ್ನ ಸ್ವಲ್ಪ ಫ್ಲಫಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಕುಷ್ಕ ಮಾಡೋದನ್ನು ಒಂದು ಪಾತ್ರೆ ತಗೊಂಡು ಒಂದು ಪಾತ್ರೆಗೆ ಒಂದು 5-6 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ. ಸೊ ಯಾವುದೇ ಪಲಾವ್ ಮಾಡಬೇಕಾದ್ರೂ ಇಲ್ಲ ಬಿರಿಯಾನಿ ಸೊ ಕುಷ್ಕ ಯಾವುದೇ ಥರ ರೈಸ್ ಐಟಮ್ ಮಾಡಿದಾಗ ನಾವು ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಸೊ ಅದಾದಮೇಲೆ 1 ಟೇಬಲ್ ಸ್ಪೂನ್ವರೆಗೂ ತುಪ್ಪ ಹಾಕಿ. ಸೊ ಅದಾದಮೇಲೆ ಒಂದು ಮರಾಠಿ ಮೊಗ್ಗನ್ನ ಹಾಕಿ. ಸೊ ಜಾಸ್ತಿ ಮಸಾಲೆ ಐಟಮ್ ಹಾಕೋಕೆ ಹೋಗ್ಬೇಡಿ, ಯಾಕಂದರೆ ಮುಂಚೆನೇ ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ವ. ಅದಾದಮೇಲೆ ಒಂದು 3 ಲವಂಗ ಹಾಕಿ, ಹಂಗೆ ಒಂದು ಅರ್ಧ ಇಂಚು ಸೊ ಚಕ್ಕೆನ ಹಾಕಿ. ಸೊ ಅದಾದಮೇಲೆ ಒಂದು 4 ಏಲಕ್ಕಿನ ಹಾಕಿ. ಸೊ ಏಲಕ್ಕಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಫ್ರೆಂಡ್ಸ್. ಅದಾದಮೇಲೆ ಒಂದು 3 ಸೊ ಬಿರಿಯಾನಿ ಎಲೆನ ಹಾಕಿ. ಸೊ ಇದೆಲ್ಲದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿ. ಅದಾದಮೇಲೆ ಇನ್ನೊಂದೆರಡು ಚಿಕ್ಕದಾಗಿರೋ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಮಾಡ್ತಾ ಇರೋದು ಇಬ್ಬರಿಗೆ ಕರೆಕ್ಟಾಗುತ್ತೆ. ಸೊ ಇಬ್ಬರಿಗೆ ಕರೆಕ್ಟಾಗುತ್ತೆ. ಸೊ ಆ ಅಳತೆಗೆ ನಾನು ಹೇಳ್ತಾ ಇರೋದು. ಒಂದು 4 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಸೊ ಒಂದು ಅರ್ಧ ನಿಮಿಷದವರೆಗೂ ಫ್ರೈ ಮಾಡಿ, ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ. ಸೊ ಇವಾಗ ಈರುಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಸೊ 1-2 ಸಣ್ಣ ಟೊಮೊಟೊನ ಹಚ್ಕೊಂಡು ನಾವು ಸೊ ಟೊಮೊಟೊನು ನೀವು ಫ್ರೈ ಮಾಡ್ಕೊಳ್ಳಿ. ಸೊ ಟೊಮೊಟೊ ಸ್ವಲ್ಪ ಮೆತ್ತಗಾಗೋ ತನಕನೂ ಫ್ರೈ ಮಾಡ್ಕೊಳ್ಳಿ. ಸೊ ಅದು ಮಾಡ್ತಿದ್ದಂಕ್ಲೇ ಮನೆ ಎಲ್ಲ ಗಮ್ಗುಡ್ತಾ ಇರುತ್ತೆ ಫ್ರೆಂಡ್ಸ್, ಆ ಕುಷ್ಕ ಸ್ಮೆಲ್ಲು. ಸೊ ಇದು ಸ್ವಲ್ಪ ಗಮ್ಗುಟ್ಟಿರುತ್ತೆ. ಇದಾದಮೇಲೆ ನಾವು ಮಾಡ್ಕೊಂಡಿರ್ತೀವಲ್ವ ಪೇಸ್ಟು, ಸೊ ಅದನ್ನು ಹಾಕಿ ಫ್ರೈ ಮಾಡಿಬಿಟ್ರಂತೂ ಇನ್ನು ಫುಲ್ಲು ಓಣಿನೇ ಸ್ಮೆಲ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಕುಷ್ಕ. ಸೊ ನೋಡ್ತಾ ಇದ್ದೀರಲ್ಲ, ಅದನ್ನು ಹಾಕ್ಬಿಟ್ಟು 1-2 ನಿಮಿಷದವರೆಗೂ ಫ್ರೈ ಮಾಡಿ. ಸೊ ನೀರೇನು ಹಾಕಕ್ಕೆ ಹೋಗ್ಬೇಡಿ. ಸೊ ಹಾಗೇ ಹಾಕ್ಬಿಟ್ಟು ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಫ್ರೈ ಮಾಡ್ತಾ ಇರಿ. ಒಂದು ನಿಮಿಷದ ಫ್ರೈ ಮಾಡಾದಮೇಲೆ ಸೊ ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಸೊ ಅದಾದಮೇಲೆ ಅರಿಶಿನ ಪುಡಿ ಹಾಕ್ಬಿಟ್ಟು ಸೊ ಒಂದು 2.5 ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಹಾಕಿ. ಸೊ 2.5 ಟೇಬಲ್ ಸ್ಪೂನು ಕರೆಕ್ಟಾಗಿ ಸರಿ ಹೋಗುತ್ತೆ 1.5 ಲೋಟ ಗ್ಲಾಸ್ ಅಕ್ಕಿಗೆ. ಸೊ ಇದು 2 ಇಲ್ಲಾಂದರೆ 3 ಪೂರ್ತಿಯಾಗಿ ಹೊಟ್ಟೆ ತುಂಬುತ್ತೆ. ಸೊ ನಾನು ಆ ಅಳತೆಗೆ ಹೇಳ್ತಾ ಇದ್ದೀನಿ. ಸೊ ಖಾರದ ಪುಡಿ ಹಾಕಾದ್ಮೇಲೆ ನೀವು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಸೊ ನೋಡ್ತಾ ಇದ್ದೀರಲ್ಲ,
ಸೊ ಇದೆಲ್ಲದನ್ನು ಹಾಕ್ಬಿಟ್ಟು ನೀಟಾಗಿ ಇನ್ನೊಂದು ನಿಮಿಷವರೆಗೂ ಫ್ರೈ ಮಾಡಿ. ಸೊ ಖಾರದ ಪುಡಿನ ಹಾಕಿದ್ದೀವಲ್ವ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ಹಸಿಯಾಗಿದ್ಬಿಡುತ್ತೆ. ಸೊ ಎಲ್ಲದನ್ನು ನೀಟಾಗಿ 1 ಇಲ್ಲಾಂದರೆ 2 ನಿಮಿಷದವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಸೊ ಇವಾಗ ನಾವು ಅಕ್ಕಿ ನೆನೆಸಿಟ್ಕೊಂಡಿರ್ತೀವಲ್ವ ಅದು ಪೂರ್ತಿ ನೀರೆಲ್ಲ ಬಗ್ಗಿಸ್ಬಿಟ್ಟು ಬರೀ ಅಕ್ಕಿ ಮಾತ್ರ ಹಾಕಿ ಸೊ ನೀವು ಇದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಮಸಾಲೆ ಫುಲ್ಲು ನೀಟಾಗಿ ಕಲಿಸ್ಬಿಟ್ಟು ಆ ಅಕ್ಕಿನ ಕಲಿಸ್ತಾ ಇರುವಾಗ್ಲೇ ತುಂಬ ಘಮಗುಡ್ತಾ ಇರುತ್ತೆ, ಮನೆಯೆಲ್ಲ ಅಷ್ಟೊಂದು ಚೆನ್ನಾಗಿ ವಾಸನೆ ಬರುತ್ತೆ. ಸೊ ಅಕ್ಕಿ ಸೊ ಈ ಮಸಾಲೆಯಿಂದ ಫ್ರೈ ಮಾಡುವಾಗ ಸೊ ಈ ಕುಷ್ಕ ರೆಸಿಪಿಗೆ ಸೀಕ್ರೆಟ್ ಬಂದ್ಬಿಟ್ಟು ಇದೆ, ಅಕ್ಕಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಮಸಾಲೆಯಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ 1 ನಿಮಿಷದವರೆಗೂ ಸೊ ಫ್ರೈ ಮಾಡಿಬಿಟ್ಟು ನೀವು ಸೊ ಅಕ್ಕಿ ಎಷ್ಟು ಹಾಕಿರ್ತೀವೋ ನಾವು ಸೊ 1.5 ಲೋಟ ಅಂದರೆ ನೀವು ಕರೆಕ್ಟಾಗಿ 3 ಲೋಟ ನೀರು ಹಾಕಿ. ಸೊ ಒಂದು ವೇಳೆ ನೀವು ಬಾಸ್ಮತಿ ರೈಸಲ್ಲಿ ಮಾಡೋದಾದರೆ ಸೊ 1 ಲೋಟ ಅಕ್ಕಿಗೆ 1.25 ಲೋಟ ನೀರು ಹಾಕಿ. ಸೊ ನಾನಿಲ್ಲಿ 1.5 ಲೋಟ ನಾರ್ಮಲ್ ರೈಸಿಗೆ 3 ಲೋಟ ನೀರು ಹಾಕ್ತಾ ಇದ್ದೀನಿ, ಸೊ ಅಂದರೆ ಡಬಲ್ಲು. ಸೊ ಹಾಕ್ಬಿಟ್ಟು ನೀಟಾಗಿ ಮಸಾಲೆ ಎಲ್ಲ ಕಲಿಯೋ ಥರ ಸೊ ನೀಟಾಗಿ ಕಲಿಸಿ, ಇಲ್ಲಾಂದರೆ ಮಸಾಲೆ ಒಂದು ಹತ್ರ ಅಕ್ಕಿ ಒಂದು ಹತ್ರ ಇದ್ದೋಗ್ಬಿಡುತ್ತೆ. ಸೊ ಒಂಚೂರು ಕುದಿ ಬಿದ್ದಾಗ ಸೊ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡಿ. ಸೊ ಅದಾಗದೇ ಆಗುತ್ತೆ ಕುಷ್ಕ. ಸೊ ಇದೆಲ್ಲನೂ ಮೀಡಿಯಮ್ ಫ್ಲೇಮ್ ಟು ಹೈ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ. ಸೊ ಮೀಡಿಯಮ್ ಫ್ಲೇಮಲ್ಲೇ ಇಡೀ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಸೊ ಕುಷ್ಕ ನೋಡ್ತಾ ಇದ್ರೆ ನಿಮ್ಗೆ ಬಿರಿಯಾನಿ ಅಂತ ಅನ್ನಿಸ್ತಿದೆ ಅಂತ ನನಗೆ ಗೊತ್ತು. ಸೊ ಹಂಗೆ ದಯವಿಟ್ಟು ಫ್ರೆಂಡ್ಸ್ ಪ್ಲೀಸ್ ಎಲ್ಲರಿಗೂ ಒಂದು ರಿಕ್ವೆಸ್ಟು, ಯಾರು ಹಂಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಹಂಗೆ ಒಂದು ಲೈಕ್ ಕೂಡ ಮಾಡಿ, ಅದೇ ಕೈಯಲ್ಲಿ ಶೇರ್ ಮಾಡಿಬಿಡಿ ತುಂಬ. ಸೊ ಈ ಸಂಡೇ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ಖಂಡಿತವಾಗ್ಲೂ ಕಮೆಂಟ್ ಮಾಡೋದನ್ನು ಮರಿಬೇಡಿ.